ಸರ್ ಗುಂಪಲ್ಲಿ ಏಟ್ ಬಿಟ್ಬಿಟ್ಟಿದೆ ಸರ್, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ಪ್ಲೀಸ್. ಪ್ರಾಸಿಕ್ಯೂಷನ್ ಮನವಿಯನ್ನು ಪುರಸ್ಕರಿಸಿದ ಈ ನ್ಯಾಯಾಲಯ ಆರೋಪಿಯನ್ನು 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಪಾರ್ವತಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ನಾನು ಮನೇಲಿ ಹೆಂಗಿರ್ಲಿ? ಎಲ್ಲ ವಿಧಿಯಾಟ ತಿಳ್ಕೊಂಡು ಸಮಾಧಾನ ಮಾಡ್ಕೋ. ನಮ್ಮ ಮಕ್ಕಳು ನಮಗೆ ಶಿಕ್ಷೆ ಕೊಡೋ ಹಂತಕ್ಕೆ ಬೆಳೆದಿದ್ದಾರೆ. ಪಾಲಣ್ಣ, ನಿನ್ನ ಕಣ್ಣೀರಲ್ಲಿ ನನ್ನ ಮೇಲಿರೋ ಆದರ ನಂಬಿಕೆ ನನಗೆ ಕಾಣುತ್ತೆ. ನನ್ನ ಮನೆ ಜವಾಬ್ದಾರಿನ ನೀನೇ ಹೊರಬೇಕು. ನೇಡು ಸತ್ಯ ನಾನು ಎಲ್ಲರ ಹತ್ರ ಹೇಳ್ದೆ, ಯಾರು ನನ್ನ ಮಾತು ನಂಬ್ತಿಲ್ಲ. ಸತ್ಯನ ದೇವ್ರು ಮಾತ್ರ ನಂಬ್ತಾನೆ. ನಾನು ವಿಶ್ವನಾಥ ಗೌಡ ನನ್ನ ಸ್ವಇಚ್ಛೆಯಿಂದ ಈ ಉಯಿಲನ್ನ ಬರೆಯುತ್ತಿದ್ದೇನೆ. ನನ್ನ ಮರಣ ನಂತರ ಇಷ್ಟು ವರ್ಷಗಳಲ್ಲಿ ನಾನು ಸಂಪಾದಿಸಿದ ನನ್ನ ಎಲ್ಲ ಆಸ್ತಿಯನ್ನ ನನ್ನ ಇಬ್ಬರು ಮಕ್ಕಳಾದ ರಾಜೇಂದ್ರ ಗೌಡ ಮತ್ತು ರಾಣಿ ಗೌಡ ಇಬ್ಬರು ಸಮನಾಗಿ ಹಂಚಿಕೊಳ್ಳತಕ್ಕದ್ದು. ನನ್ನ 2 ಫ್ಯಾಕ್ಟರಿಗಳು, ಕಾಫಿ ಎಸ್ಟೇಟ್ ಮತ್ತು ಟ್ರಾನ್ಸ್ಪೋರ್ಟ್ ಕಂಪನಿಗಳು ನನ್ನ ಮಗಳಾದ ರಾಣಿ ಗೌಡಗೆ ಸೇರತಕ್ಕದ್ದು. ಹಾಗೆಯೇ ನನ್ನ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ನನ್ನ ಕ್ವಾರೀಸ್ಗಳು ನನ್ನ ಮಗ ರಾಜೇಂದ್ರ ಗೌಡನಿಗೆ ಸೇರತಕ್ಕದ್ದು. ನನ್ನ ಮನೆ ಮತ್ತು ಸುತ್ತಲೂ ಇರುವ 12 ಎಕರೆ ಜಾಗ ನನ್ನ ಹೆಂಡತಿ ಪಾರ್ವತಿ ವಿಶ್ವನಾಥ್ಗೆ ಸೇರುತ್ತದೆ. ನನ್ನ ಹೆಂಡತಿಯ ಮರಣ ನಂತರ ಮೇಲೆ ಹೇಳಲ್ಪಟ್ಟ ಆಸ್ತಿಯು ಶಂಕರಾಚಾರ್ಯ ಅನಾಥಾಶ್ರಮಕ್ಕೆ ಸೇರಲ್ಪಡುತ್ತದೆ. ಇದ್ಯಾವ ಸೀಮೆ ನ್ಯಾಯ? ನಾವೆಲ್ಲ ಅವ್ರ ಮಕ್ಕಳು, ಇದೆಲ್ಲ ನಮಗ್ ಸೇರ್ಬೇಕು. ಈ ಮನೆ ಕಟ್ಸಿದ್ದು ವಿಶ್ವನಾಥ್ ಸರ್, ನಿಮ್ಮ ತಾತ ಅವರಲ್ಲ. ಹಾಗಾಗಿ ವಿಶ್ವನಾಥ್ ಅವರು ಈ ಮನೆನ ಅವ್ರ ಇಷ್ಟ ಬಂದವ್ರು ಯಾರಿಗ್ ಬೇಕಾದ್ರೂ ಕೊಡಬಹುದು. ಸರಿ ಬಿಡು. ಈಗ ಈ ಆಸ್ತಿ ಮೇಲಿನ ಒಡೆತನ ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ ನಾನು ಯಾವಾಗಿಂದ ಚಾರ್ಜ್ ತಗೋಬಹುದು ಅಂತ? ಏನಾಯ್ತು? ಯಾಕೆ ಓದ್ತಾ ಇಲ್ಲ? ನನ್ನ ಮಕ್ಕಳ ಮಾನಸಿಕ ಅಪರಿಪಕ್ವತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಮೂಲಕ ನಾನು ಹೇಳುವುದೇನೆಂದರೆ, ನನ್ನ ಮರಣದ ದಿವಸದಿಂದ ಮುಂದಿನ 25 ವರ್ಷಗಳವರೆಗೆ ನನ್ನ ಸಮಸ್ತ ಆಸ್ತಿಯು ಕೆಳಗೆ ಸೂಚಿಸಲ್ಪಟ್ಟಿರುವ ವ್ಯಕ್ತಿಯ ಪರಾಂಬರಿಕೆ ಅಥವಾ ಸುಪರ್ದಿಯಲ್ಲಿ ಇರತಕ್ಕದ್ದು. ಏನ್ ಬೊಗಳ್ತಾ ಇದ್ಯಾ? ಹಾಗಂತ ನಾನು ಬರ್ದಿಲ್ಲ ರಾಜ, ನಿಮ್ ತಂದೆ ಬರ್ದಿದ್ದಾರೆ. ಸರಿ ಸರಿ, ಯಾರ ನನ್ನ ಮಗ ಕೇರ್ಟೇಕರು? ಆ ವ್ಯಕ್ತಿಗೆ ನನ್ನ ಎಲ್ಲ ಆಸ್ತಿಯ ಮೇಲೂ ಸಂಪೂರ್ಣ ಅಧಿಕಾರ ಮತ್ತು ಹಕ್ಕುಗಳಿದ್ದು, ಇದರ ಒಳ್ಳೆಯದಕ್ಕಾಗಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಸ್ವತಂತ್ರನಾಗಿದ್ದಾನೆ. ಅಲ್ಲದೆ 25 ವರ್ಷಗಳ ನಂತರ ತನ್ನ ಇಷ್ಟದಂತೆ ಈ ಆಸ್ತಿಯನ್ನು ನನ್ನ ಮಕ್ಕಳಲ್ಲಿ ಹಂಚುವ ಅಧಿಕಾರವನ್ನು ಕೂಡ ಈ ಮೂಲಕ ನಾನು ಆ ವ್ಯಕ್ತಿಗೆ ನೀಡುತ್ತಿದ್ದೇನೆ.
ಹೇಳಯ್ಯ. ಏನ್ ಮುಖ ನೋಡ್ತಾ ಇದ್ಯಾ? ಓದು. ಆ ವ್ಯಕ್ತಿ ಹೆಸರೇ ವಿಚಿತ್ರವಾಗಿದೆ.